ಭಗವಾನ್ಗೆ ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಜಯ ಎಲ್ಲ ನೋಡಿ ಮಾಡಿ ಸರ್ಕಾರ ಸರ್ ನೀವು ಸ್ಪೆಷಲ್ ಭೂಮಿ ಮಾಡಿದಾಗ ಸರ್ವೆ ಮಾಡಮ್ಮಿ ಅಲ್ಲಿ ಶಾಂತಿ ಇರ್ರಿ ಮತ್ತೇನ್ ಬೇಕು ಆಯ್ತು ಅಷ್ಟೇ ಅಂದ್ರೆ ನಮ್ದೇನು ಇದು ಒಂದು ಕೇಳಕ್ಕೊಳ್ತೀವಿ ಸರ್ ಈಗ ಆಗಿದ್ದಷ್ಟು ಮತ್ತೊಂದು ಕೊಡ್ತೀರಿ ಬರ್ರಿ ನಮ್ಮ ಇದು ಸಂಗೊಳ್ಗಿ ಗ್ರಾಮ ಪುನರ್ವಸತಿ ಕೇಂದ್ರದ ರುದ್ರಭೂಮಿ ಸರ್ಕಾರ 68 ನಂಬರ್ ಸರ್ವೆ ನಂಬರ್ 68 28 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಸರ್ಕಾರಿ ಲ್ಯಾಂಡಲ್ಲಿ 5 ಎಕರೆ ಜಮೀನು ಸರ್ಕಾರ ಸ್ಮಶಾನ ಭೂಮಿಗಂತ ಇಟ್ಟಿದೆ. ಸ್ಮಶಾನ ಭೂಮಿಗಂತ ಇಟ್ಟಿನ ಜಾಗಕ್ಕೆ ಇವರು ನಮ್ಮ ಇಲ್ಲಿ ಪ್ರಭಾವಿಗಳಾದಂಥ ವಿಠಲ್ ಹಿಂದ ಮತ್ತು ಅವರು ಬಂದು ನಮ್ಮ ಸ್ಮಶಾನ ಭೂಮಿಯಲ್ಲಿ JCB ಹಚ್ಚಿ ಎಲ್ಲ ಗಿಡಗಳು ನಾಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಿನ್ನೆ 28ನೇ ತಾರೀಕು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ಮತ್ತು ಇವತ್ತಿನ ದಿವಸ ತಹಸೀಲ್ದಾರ್ ಅವರು ಇದೇ ಸ್ಪಾಟಿಗೆ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. 8 ದಿವಸದಲ್ಲಿ ನಮ್ಗೆ ಇದು ಇರ್ತಕ್ಕಂಥ ಇತ್ಯರ್ಥ ಮಾಡಿಕೊಡ್ತೀವಿ. ಸರ್ವೆಯನ್ನು ಮಾಡಿಸಿ ನಮ್ಮದು ಜಮೀನು ಎಷ್ಟಿದೆ 5 ಎಕರೆ ಜಮೀನಲ್ಲಿ ನಮಗೆ ಸ್ಮಶಾನ ಭೂಮಿಗೆ ಎಷ್ಟು ಬೇಕಷ್ಟು ಕೊಡಿಸ್ತೀವಿ ಅಂದ್ರೆ ಅದಕ್ಕೆ ನಾವು ಮತ್ತೆ ನಮ್ಗೆ 28 ಎಕರೆ ಜಮೀನು 68 ಸರ್ವೆ ನಂಬರಲ್ಲಿ 28 ಎಕರೆ ಜಮೀನಿದೆ. ಆ 28 ಎಕರೆ ಜಮೀನು ನಮ್ಮ ಊರಿನ ಎಲ್ಲ ಗರೀಬ್ ಬಡ ಜನರಿಗೆ ದನ ಕರುಗಳು ಮೇಯಿಸ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಅದು ಉಳುವರಿ ಮಾಡೋಕ್ಕೂ ಉಪಯೋಗ ಆಗುತ್ತೆ. ಬಡವರಿಗೆ ದಲಿತರಿಗೆ ದಕ್ಕಬೇಕಾಗೋ ಭೂಮಿ ಬಡವರಿಗೆ ದಕ್ಕಬೇಕಂತೇಳಿ ನಾನು ಈ ಮೀಡಿಯಾ ಮುಖಾಂತರ ಸರ್ಕಾರವನ್ನು ಕೇಳ್ಕೊಳ್ತೇನೆ. ಸರ್ ಇದು ನೀವು ಇದು ಮಾಡಿ ಪಂಚಾಯತಲ್ಲಿ ತಿಳಿಸಿದೆವು. ಮೆಮೊರಂ ಏನು ಕೊಟ್ಟಿಲ್ಲ, ಬಟ್ ಬಾಯಿ ಮುಖಾಂತರ ತಿಳಿಸಿದೆವು. PDO ಅವರು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಹಿಂಬರ ತಗೊಳಕ್ಕೆ ಇದು ಕಾರಣ ಇಲ್ಲ ಸರ್. ಇದು ಹಿಂಬರ ಅಂತ ನಾವು ತಗೊಂಡಿಲ್ಲ. ಇದ್ರಾಗ ಇಲ್ಲಿ ಏನು ಸ್ಟ್ರೈಕ್ ಕುಂತಿಲ್ಲ, ಧರಣ ಕುಂತಿನ ಸಲುವಾಗಿ ನೀವು ಇವತ್ತು ತಹಸೀಲ್ದಾರ್ ಅವ್ರು ಹೇಳಿದ ಕಡೆ ಇದು ಮಾಡಿ. ತಹಸೀಲ್ದಾರ್ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ 8 ದಿವಸದಲ್ಲಿ ನಿಮ್ಗೆ ಇದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ. ಅವ್ರ ಲ್ಯಾಂಡ್ ಓನರ್ ನಂದು ಯಾವ್ದು ಲ್ಯಾಂಡ್ ಅಂತೇಳಿ ಬಂದಿದ್ನಲ್ಲ ಆತನೂ ಸಹಿತ ಹೇಳಿದಾರೆ ಅವರು, ನೀನು ನಮ್ದು ಇದು ಸರ್ವೆ ಆಗಸ್ತಕ ನೀನು ಕೂಡ ಇಲ್ಲಿ ಏನೋ ಯಾವುದೇ ಆಕ್ಟಿವಿಟಿ ಕಾರ್ಯಕ್ರಮ ನೀನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಮೇರೆಗೆ ನಾವು ಇವತ್ತಿನ ಧರಣಿ ಹಿಂತೆಗೆದುಕೊಂಡಿದ್ದೇವೆ. ಒಂದ್ ವೇಳೆ ಮುಂದೆ ಅವರು ಒಂದು 8 ದಿವಸ ಮಾಡಲಿಲ್ಲ ಅಂದ್ರೆ ಮುಂದಿನ ಇದು ತಹಸೀಲ್ದಾರ್ ಅವರು ಕೊಟ್ಟ ಪ್ರಕಾರ ಮಾತಿಗೆ ಕೊಟ್ಟ ಪ್ರಕಾರ ನಡ್ಕೊಂಡಿದ್ದಾರೆ, ಸರಿ ಹೋಯ್ತು. ಒಂದ್ ವೇಳೆ ನಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮತ್ತೆ ಉಗ್ರವಾದ ಹೋರಾಟನ DC ಆಫೀಸ್ ಮುಂದೆ 1 ದಿವಸ ಸಾಂಕೇತಿಕ ಸತ್ಯಾಧಾರಣೆ ಆಗಲಿ 8 ದಿವಸ ಸಾಂಕೇತಿಕ ಸತ್ಯಾಧಾರಣೆ ಆಗಲಿ ನಾವು ಕೂಡ್ತೀವಿ. ನಾವು ಗೆಲುವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಸ್ಮಶಾನ ಭೂಮಿದು ನಿನ್ನೆ ಹಿಡಿದು ನಾವೇನು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಮುಂಜಾನೆ ಸುಮಾರು 8 ಗಂಟೆಗೆ ನಾವು ಟೆಂಟ್ ಹಾಕಿದೆವು. ಸತ್ಯಾಗ್ರಹ ಮಾಡಬೇಕಂತ ಎಲ್ಲರೂ ಜಮಾಯಿಸಿ ಕೂತಿದ್ದೆವು. ಕೂತ ಸಮಯಕ್ಕೆ ಅವರು 10 ಗಂಟೆ ಅಲ್ಲ ಅಂತ 10-10ವರೆಗೆ ನಮ್ಮ ಮನೆಯ ತಹಸೀಲ್ದಾರರು ಇಲ್ಲಿಗೆ ನಮ್ಗೆ ಬಂದು ಭೇಟಿಯಾಗಿ ನಿಮ್ಮ ಕೆಲಸ ನಾನು ಇತ್ಯರ್ಥ ಮಾಡಿಕೊಡ್ತೀನಪ್ಪ, ನೀವೆಲ್ಲ ಏನು ಸ್ಟ್ರೈಕ್ ಕೊಡೋದು ಬೇಡ ಅಂತ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. 1 ವಾರದ ಒಳಗೆ ನಮಗೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಹಸೀಲ್ ಕಚೇರಿ ಎದುರು ನಮ್ಮದು ನಿರಂತರ ಧರಣಿ ಹೋರಾಟ ಇರುತ್ತದೆ.